ಅಹಂ ಹಿ ಪೃಷ್ಟೋಸ್ಯ ಗುಣಾನ್ ಭವದ್ಭಿಃ ಆಚಕ್ಷ ಆತ್ಮಾವಗಮೋತ್ರ ಯಾವಾನ್ ನಭಃ ಪತಂತ್ಯಾತ್ಮಸಮಂ ಪತತ್ರಿಣಃ ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತಃ. ಸತ್ಯವತೀ ಸುತೇನ ಮಹಾಮುನಿನ ಪ್ರೋಕ್ತಂ ಯದ್ ಭಾಗವತಂ ತತ್ರತ್ಯಾನ್ ಕಾಂಶ್ಚನ ವಿಶಿಷ್ಟಾನ್ ಶ್ಲೋಕಾನ್ ಸಮಗ್ರಹೀತ್ ಅವಧೂತ ಕುಲಾವತಂ ಸಹ ವಿಷ್ಣುತೀರ್ಥಾಚಾರ್ಯಃ. ತತ್ರ ಮಮೇದಂ ಭಾಸತೆ ಬ್ರಹ್ಮೋಪದೇಶ ಪ್ರಕರಣಂ ನಾಮ ಇದಂ ಪ್ರಕರಣಂ ಸರ್ವೋತ್ತಮಂ ಪ್ರಕರಣಮಿತಿ. ತತ್ರ ಪರಂ ಬ್ರಹ್ಮ ये केचन ज्ञानिनः मार्कण्डेयादयः गरुडादयश्च यथा परं ब्रह्म जानन्ति यथा च परान् प्रति उपदिशन्ति तामिमां पद्धतिं सर्वे अपि वयं श्रोतुं बद्धादराः अत्र उपतिष्ठामहे. अत्र कश्चन अयं श्लोकः गते दिवसे प्राश्रावि. वस्तुतः अद्य 350 श्लोकः 153 श्लोक व्याख्यास्यते. ततः पूर्वं गते दिवसे श्रुतस्य श्लोकस्य पुनरपि अनुवादं श्रुत्वा अद्यतन भागं सर्वे वयं अवगाहामहे. तत्र 250 श्लोकः 152 श्लोकः गते दिवसे यद्यपि व्याख्यातः तिष्ठति तत्रापि अस्मिन् श्लोके मम मनः अनितरसाधारणया रीत्या पुनः पुनः लगति. यच्छक्तयो वदतां वादिनां वै इति. परमात्मा खलु विभिन्नानां शक्तीनां सागरः. ताः एताः शक्तिः वर्णयन्तः ये केचन विद्वांसः प्रवक्तारो वा भवन्ति. तेषां मध्ये सर्वदा अपि विवादाः संवादाः एव प्रचलन्ति. अपि च ते सर्वेपि मुहुः अस्मिन् विषये आत्ममोहमेव प्राप्नुवन्ति. सर्वेपि एतादृशाः गुणाः नैकञ्चन गुणं निश्चितरीत्या सम्पूर्णरीत्या न कोऽपि विद्वान् वर्णयितुम् ईष्टे. तादृशोऽयं भगवान् तस्मै नमो अनन्तगुणाय भूम्ने इति. तमेनं भगवन्तं हे अनन्तगुण भूमन् तव पादकमलयोः अहं पतितोऽस्मि इति इमामेकां प्रार्थनां विना पामरैः अस्मत्सदृशैः न किञ्चित् वक्तुं शक्यते. अत एव पुनः पुनः इदं श्लोकम् अहं पठितुं प्रवक्तुं च इच्छामि. ಬ್ರಹ್ಮೋಪದೇಶ ಪ್ರಕರಣ ಅಂತ ವೇದವ್ಯಾಸರು ರಚನೆ ಮಾಡಿದ ಮಹಾಭಾರತ, ಭಾಗವತ ಇತ್ಯಾದಿ ಗ್ರಂಥಗಳಿವೆ. ಆ ಭಾಗವತ ಗ್ರಂಥದಲ್ಲಿ ಸುಮಾರು 18,000 ಶ್ಲೋಕಗಳೇನಿವೆ. ಆ ಶ್ಲೋಕಗಳನ್ನು ತಮ್ಮದೇ ಆದ ಒಂದು ರೀತಿಯಲ್ಲಿ ಸಂಗ್ರಹ ಮಾಡಿದ್ದಾರೆ ವಿಷ್ಣು ತೀರ್ಥಾಚಾರ್ಯರು. ಅದರಲ್ಲಿದು ಬ್ರಹ್ಮೋಪದೇಶ ಪ್ರಕರಣ ಅಂತ ಪರಮಾತ್ಮನ ಕುರಿತಾಗಿ ಬೇರೆ ಬೇರೆ ಜ್ಞಾನಿಗಳು, ಋಷಿಗಳು ಮೊದಲಾದವರು ಏನು ವರ್ಣನೆ ಮಾಡಿದ್ದಾರೆ ಅಂತ ಈ ಪ್ರಕರಣದಲ್ಲಿ ಹೇಳ್ತಾರೆ. ಕಳೆದ ದಿವಸ ಆ ಶ್ಲೋಕ ನೋಡಿದ್ದೀವಿ. ಮತ್ತೆ ಆ ಶ್ಲೋಕವನ್ನು ಹೇಳಬೇಕು ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕಾಗಿ ಅದನ್ನು ಹೇಳಿದೆ. ಈ ಪರಮಾತ್ಮನ ಸ್ವರೂಪ, ಅವನ ಗುಣ ಅದೆಲ್ಲವೂ ಅತೀಂದ್ರಿಯ. ನಮ್ಮ ಕಣ್ಣು, ಕಿವಿ ಇತ್ಯಾದಕ್ಕೆ ಯಾವುದಕ್ಕೂ ಕೂಡ ಕಾಣದಂಥದ್ದು. ಆದ್ದರಿಂದ ಅದರ ಬಗ್ಗೆ ಅನಾದಿ ಕಾಲದಿಂದಲೂ ಎಷ್ಟು ಜನ ಏನು ಹೇಳಿದ್ದಾರೆ, ಏನು ಅದ್ರ ಬಗ್ಗೆ ಶ್ರವಣ ಮಾಡಿದ್ದಾರೆ, ಮತ್ತೆ ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೆ, ಅವರೆಲ್ಲರ ನಡುವೆ ಇದು ಕೇವಲ ಒಂದು ವಿವಾದವೇ ಇನ್ನೂ ನಡೆದಿದೆ. ಹೀಗೆ ಪರಮಾತ್ಮ ಅಂತ ನಿಶ್ಚಿತವಾಗಿ ಯಾರೂ ಕೂಡ ಹೇಳಿದವರಿಲ್ಲ.
ಮತ್ತು ಅಷ್ಟೆಲ್ಲ ಹೇಳಿದ ಮೇಲೆ ಕೂಡ, ಚರ್ಚೆ ಮಾಡಿದ ಮೇಲೆ ಕೂಡ ಏನಾದರೂ ತೀರ್ಮಾನ ಆಗ್ತದ ಅಂದರೆ ಅನೇಕ ಬಾರಿ ನಮಗೊಂದು ಮೋಹವೇ, ಜ್ಞಾನದ ಕೊರತೆ ಅಥವಾ ತಪ್ಪು ತಿಳುವಳಿಕೆ ಇದೇ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ಇದು ನಾವು ನೋಡ್ತಿರುವಂಥ ವಸ್ತು ಏನಿದೆ, ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ನಮ್ಮ ತ್ವಗೀಂದ್ರಿಯ, ಇದು ಯಾವುದರ ಶಕ್ತಿಗೂ ಮೀರಿದ್ದಾದ್ರಿಂದ ಅದನ್ನು ಪೂರ್ಣವಾಗಿ ನಮಗೆ ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಲವಕಾರ ಉಪನಿಷತ್ತು ಹಾಗೆ ಹೇಳ್ತದೆ, ನತತ್ರ ಚಕ್ಷುರ್ಗಚ್ಚತಿ ನವಾಗಚ್ಚತಿ ನೋ ಮನಃ ನವಿದ್ಮ ನವಿಜಾನೀಮಃ ಯಥೈತ ಧನುಷಿಷ್ಯಾತ್ ಅಂತ. ಆ ಪರಮಾತ್ಮನ ಕಡೆಗೆ ನಮ್ಮ ಕಣ್ಣು ಹೋಗೋದಿಲ್ಲ. ನಮ್ಮ ಕಣ್ಣಿಗೆ ಕಾಣಿಸುವಂಥ ವಸ್ತುಗಳೇನಿವೆ, ಇವೆಲ್ಲ ಜಡ ವಸ್ತುಗಳು, ಚೇತನ ವಸ್ತುಗಳು, ಇವುಗಳನ್ನೇ ಒಂದು ಮಿತಿಯನ್ನು ನಾವು ದಾಟಿದರೆ ಅವು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ವಸ್ತು ಎಷ್ಟು ದೊಡ್ಡದಿದೆ ಅನ್ನೋದನ್ನು ಗಮನಿಸಿ, ತುಂಬ ದೊಡ್ಡ ವಸ್ತು ಆದರೆ ಕೆಲವು ಕಿಲೋಮೀಟರ್ ಗಟ್ಟಲೆ ಕಾಣಿಸ್ತದೆ. ಅಂಥ ದೊಡ್ಡ ವಸ್ತುವು ಕೂಡ ನಾವು ಆ ವಸ್ತುವಿನಿಂದ ದೂರ ಹೋದರೆ ಅಥವಾ ಅದೇ ವಸ್ತು ನಮ್ಮಿಂದ ದೂರ ಹೋದರೆ ಅಂಥ ವಸ್ತುವೇ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ವಾಗ್ಗಚ್ಚತಿ, ಮನುಷ್ಯನ ಮಾತು ಅಲ್ಲಿಗೆ ಹೋಗೋದಿಲ್ಲ. ಅನೇಕ ಬಾರಿ ನನಗೆ ಅದು ಅನಿಸಿದ್ದಿದೆ, ಮನುಷ್ಯನ ಮನಸ್ಸಿನಲ್ಲಿ ಆಳದಲ್ಲಿ ಏನು ಭಾವನೆಗಳು ಉದಿಸಿರ್ತವೆ, ಆ ಎಲ್ಲ ಭಾವನೆಗಳನ್ನೇ ನಮ್ಮ ಮಾತುಗಳು ಸರಿಯಾಗಿ ಹೇಳೋದಿಲ್ಲ. ಸಂಸ್ಕೃತವಾಗಲಿ, ಕನ್ನಡ ಆಗಲಿ, ಮತ್ತು ಯಾವುದೇ ಭಾಷೆ ಆಗಲಿ, ಇಂಥ ಲೌಕಿಕ ಸಂಗತಿಗಳನ್ನು, ಮನಸ್ಸಿನ ಭಾವನೆ ಮೊದಲಾದ ಸಂಗತಿಗಳನ್ನೇ ಪೂರ್ಣವಾಗಿ ಅದಕ್ಕೆ ಹೇಳಲಿಕ್ಕಾಗೋದಿಲ್ಲ. ಹಾಗಿದ್ದಾಗ ಪರಮಾತ್ಮನ ಕುರಿತಾಗಿ ಮಾತಿನಿಂದ ಹೇಳಿ ಮುಗಿಸೋದು ಯಾವಾಗ? ನೋ ಮನಃ, ನಮ್ಮ ಮನಸ್ಸಾದರೂ ಕೂಡ ಆ ಕಡೆ ಪೂರ್ಣವಾಗಿ ಹೋಗೋದಿಲ್ಲ. ಇದನ್ನು ಅನೇಕ ಬಾರಿ ನಾವೆಲ್ಲ ಮಾತಾಡೇ ಇದ್ದೀವಿ, ಚರ್ಚೆ ಮಾಡೇ ಇದ್ದೀವಿ. ಹೇಳುವವರ, ಕೇಳುವವರ ಪ್ರತಿಯೊಬ್ಬರ ಮನಸ್ಸು ಕೂಡ ನೂರಾರು ಆಗ್ರಹಗಳಿಂದ, ಪೂರ್ವಗ್ರಹಗಳಿಂದ, ಪ್ರಿಜುಡೀಸ್ಗಳಿಂದ ಪೀಡಿತ ಆಗಿದೆ. ಮತ್ತು ನಾವು ಸುತ್ತಮುತ್ತಲು ಯಾವ ಜಡ ವಸ್ತುಗಳು, ಚೇತನ ವಸ್ತುಗಳ ಜೊತೆಗೆ ಬದುಕ್ತೇವೆ, ಆ ವಸ್ತುಗಳ ಮೂಲಕ ನಮ್ಗೆ ಏನು ಸುಖ ಆಗಬೇಕು, ಏನು ದುಃಖ ಆಗಬೇಕು ಅನ್ನೋದನ್ನೇ ನಾವು ಯಾವತ್ತು ಲೆಕ್ಕ ಹಾಕ್ತಿರ್ತೇವೆ. ಹೀಗೆ ನಾನಾ ಥರದ ಸುಖ, ದುಃಖ, ಭಯ ಇದರೆಲ್ಲ ಮುಳುಗಿ ಹೋಗಿದೆ ನಮ್ಮ ಈ ಮನಸ್ಸು. ಹಾಗಿದ್ದಾಗ ಮನಸ್ಸಿಗಾದರೂ ಪರಮಾತ್ಮನ ಬಗ್ಗೆ ತಿಳಿಯೋದು ಹೇಗೆ? ನವಿದ್ಮ ನವಿಜಾನೀಮಃ, ಋಷಿಗಳು ಹೇಳಿದ ಮಾತು, ನಮ್ಮಂಥ ಸಣ್ಣವ್ರು ಹೇಳಿದ್ದಲ್ಲ, ದೊಡ್ಡವ್ರು ಹೇಳಿದ ಮಾತು. ನವಿದ್ಮ ನವಿಜಾನೀಮಃ ಯಥೈತ ಧನುಷಿಷ್ಯಾತ್, ನಮಗೆ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಯಥೈತ ಧನುಷಿಷ್ಯಾತ್, ಈ ಪರಮಾತ್ಮ, ಈ ಬ್ರಹ್ಮ ಈ ಜಗತ್ತನ್ನು ಹೇಗೆ ಆಳ್ತದೆ, ಜಗತ್ತನ್ನು ಹೇಗೆ ಅದು ನಿಯಂತ್ರಿಸಿದೆ, ಜಡ ವಸ್ತುಗಳನ್ನು ಹೇಗೆ ನಿಯಂತ್ರಿಸಿದೆ, ಅದು ಸೃಷ್ಟಿಸಿದೆ ಹೇಗೆ, ಅದನ್ನು ಜಗತ್ತನ್ನು ಪಾಲಿಸ್ತದೆ ಹೇಗೆ, ನಾಶ ಮಾಡ್ತದೆ ಹೇಗೆ, ಅದು ಕರುಣಾಶಾಲಿ ಅಂತ ಏನರ್ಥ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತದೆ. ಹಾಗಂದ್ರೆ ಏನು ಮಾಡೋದು? ನಮ್ಗೆ ಯಾರಿಗೂ ಶಕ್ತಿ ಇಲ್ಲ ಅಂದ್ಮೇಲೆ ನಾವು ಸುಮ್ಮನೆ ಇರೋದಾ ಅಂದರೆ ಅದನ್ನು ಇವತ್ತು ನಾವು ನೋಡ್ಬೇಕಾದ್ರೆ 153ನೇ ಶ್ಲೋಕ, ಅಹಂ ಹಿ ಪೃಷ್ಟೋಸ್ಯ ಗುಣಾನುಭವದ್ಭಿಹಿ ಅಂತ ಶ್ಲೋಕ. ಇದು ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯದ 23ನೇ ಶ್ಲೋಕ. ಅನೇಕ ಜನ ಋಷಿಗಳು ಒಂದು ಯಜ್ಞ ಮಾಡ್ತಾ ಇದ್ರು. ಆ ಯಜ್ಞ ಮಾಡುವವರು ಯಜ್ಞದ ನಡುವೆ ಸ್ವಲ್ಪ ಏನು ಬಿಡುವು ಸಿಕ್ಕಿರ್ತದಲ್ಲ, ವಿರಾಮ, ಆಗ ಅಲ್ಲಿಗೆ ಬಂದಂತಹ ಸೂತ ಪುರಾಣಿಕರನ್ನ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಭಗವಂತನ ಕುರಿತಾಗಿ ಏನಾದರೂ, ಅಧ್ಯಾತ್ಮ, ಧರ್ಮ ಇದರ ಕುರಿತಾಗಿ ಏನಾದರೂ ವರ್ಣನೆ ಮಾಡಿ ಅಂತ. ಇದನ್ನು ನಾವು ಯಾವತ್ತೂ ಕೂಡ ಗಮನಿಸಬೇಕು. ಆ ಋಷಿಗಳು ದೊಡ್ಡ ದೊಡ್ಡ ಜ್ಞಾನಿಗಳಾಗಿದ್ದರು, ಬ್ರಾಹ್ಮಣರಾಗಿದ್ದರು. ಬಂದು ಸೂತ ಪುರಾಣಿಕರು ಬ್ರಾಹ್ಮಣರಲ್ಲಿಲ್ಲ, ಜಾತಿಯಿಂದ ಬ್ರಾಹ್ಮಣರಲ್ಲ, ಅವರು ತಂದೆ ತಾಯಿಯಿಂದ ಹುಟ್ಟಿನ ದೃಷ್ಟಿಯಿಂದ ಅವರು ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣರಿಗಿಂತ ಕೆಳತರಗತಿಯಲ್ಲಿ ಹುಟ್ಟಿದವರು. ಆದರೆ ಈ ಬ್ರಾಹ್ಮಣರು ಅವರನ್ನು ಗೌರವಿಸಿ ಅವರಿಗೆ ಒಂದು ಉನ್ನತವಾದ ಆಸನ ಕೊಟ್ಟು, ನೀವು ನಮಗೆ ಭಗವಂತನ ಕುರಿತಾದ ವರ್ಣನೆ ಮಾಡಬೇಕು ಅಂತ ಕೇಳಿದರು. ಶಾಸ್ತ್ರ ಯಾವತ್ತೂ ಮಹಾಭಾರತವಿರಲಿ, ಭಾಗವತವಿರಲಿ, ಎಲ್ಲ ಕಡೆಯೂ ಕೂಡ ಜ್ಞಾನಕ್ಕೆ, ಜ್ಞಾನ ಪಡೆದಂಥ ವ್ಯಕ್ತಿಗೆ ಅಂತ ಮಹತ್ವ ಕೊಟ್ಟಿದೆ. ಹೀಗೆ ಆ ಮಹತ್ವ ಕೊಟ್ಟು ಅವರನ್ನು ವರ್ಣಿಸಿದೆ, ಅವರ ಮಹತ್ವವನ್ನು ವರ್ಣಿಸಿದೆ. ಆ ಸೂತ ಪುರಾಣಿಕ ಹೇಳೋ ಮಾತಿದು. ನೀವೆಲ್ಲ ಭಗವಂತನ ಮಹಿಮೆ ಕೇಳಬೇಕು ಅಂತ ಇಲ್ಲಿ ಕೂತಿದ್ದೀರಿ, ನಾನು ಕೂಡ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಹೇಳ್ತೇನೆ. ಅಂಥ ಹೆಚ್ಚು ತಿಳ್ಕೊಂಡು ಮಹಾತ್ಮನಾದಂಥ ಸೂತನು ಕೂಡ ನನಗೆ ತಿಳಿದಷ್ಟು ಹೇಳ್ತೀನಿ ಅಂತಿದ್ದಾರೆ. ಪೂರ್ಣವಾಗಿ ತಿಳಿದಿಲ್ಲ ಅಂತ ಅವರು, ಯಾರೂ ಅವನ ಬಗ್ಗೆ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಸೂತ ಪುರಾಣಿಕರೇ ಆಗಲಿ, ನಮ್ಮಂಥ ಪ್ರವಚನಕಾರರೇ ಆಗಲಿ, ಯಾರೇನು ಆತನ ಬಗ್ಗೆ ಮಾತಾಡಿದ್ರು ಕೂಡ
ತಮಗೆಷ್ಟು ಶಕ್ತಿ ಇದೆಯೋ ಅಷ್ಟೇ ಹೇಳ್ತಾರೆ. ಆದರೆ ಇದ್ರ ಬಗ್ಗೆ ನಾವೊಂದು ದೃಷ್ಟಾಂತ ನೋಡಬೇಕು. ತುಂಬ ಸುಂದರವಾದ ದೃಷ್ಟಾಂತ ಇದು. ನಭಃ ಪತಂತಿ ಆತ್ಮಸಮಂ ಪತತ್ರಿಣಃ ಅಂತ. ನಾವು ಒಂದು ಬಾರಿ ಆಕಾಶದ ಕಡೆ ನೋಡಿದರೆ ಆಕಾಶದಲ್ಲಿ ಹಾರುವಂಥ ಹಕ್ಕಿಗಳು ನಮಗೆ ಪಾಠ ಕಲಿಸ್ತವೆ. ನಾವು ಪಾಠ ಕಲಿಯೋದು ಕೇವಲ ಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯಗಳಲ್ಲಿ ಮಾತ್ರ ಅಲ್ಲ. ಪ್ರಕೃತಿ ಏನಿದೆ, ಭೂಮಿ, ಹರಿಯುವ ನೀರು, ಬಗ ಉರಿಯುವ ಬೆಂಕಿ, ಬೀಸುವ ಗಾಳಿ, ಆಕಾಶ, ಇಲ್ಲಿರೋ ಪ್ರಾಣಿ ಪಕ್ಷಿಗಳೆಲ್ಲ ನಮಗೆ ಏನೇನೋ ಒಂದು ಸಂದೇಶ ಕೊಡ್ತವೆ, ಒಂದು ಮೆಸೇಜ್ ಕೊಡ್ತವೆ. ಏನು ಕೊಡ್ತಿದೆ ಅಂದರೆ, ಆಕಾಶ ಬಹಳ ದೊಡ್ಡದು. ಆಕಾಶ ಎಲ್ಲಿಲ್ಲ, ಎಲ್ಲ ಕಡೆ ಆಕಾಶ ಇದೆ. ಎಲ್ಲ ಕಡೆ ಆಕಾಶ ಇದ್ರೂ ಕೂಡ ಈ ಆಕಾಶ ಬಹಳ ದೊಡ್ಡದಿದೆ, ನನಗೆ ಇಡೀ ಆಕಾಶವನ್ನು ಹಾರಿ ಮುಗಿಸ್ಲಿಕ್ಕೆ ಆಗೋದಿಲ್ಲ ಅಂತ ಯಾವ್ದಾದ್ರು ಹಕ್ಕಿ ಹೆದರಿ ಸುಮ್ಮನೆ ಕೂತಿಲ್ಲ. ತನಗೆಷ್ಟು ಸಾಧ್ಯವೋ ಅಷ್ಟು ಪ್ರತಿಯೊಂದು ಹಕ್ಕಿಯೂ ಹಾರೇ ಹಾರ್ತದೆ. ಒಂದು ನವಿಲಿನಂಥ ಪಕ್ಷಿಯನ್ನು ನೋಡಿದರೆ ಅದಕ್ಕೆ ತುಂಬ ಹಾರ್ಲಿಕ್ಕೆ ಆಗೋದೇ ಇಲ್ಲ. ನವಿಲಿನ ಸೌಂದರ್ಯ ಅಷ್ಟೇ ಮನಮೋಹಕವಾಗಿರ್ತದೆ. ತುಂಬ ದೂರ ಅದಕ್ಕೆ ಹಾರ್ಲಿಕ್ಕೆ ಆಗೋದೇ ಇಲ್ಲ. ಆದರೂ ಒಂದು ಸ್ವಲ್ಪ ಇಲ್ಲಿಂದ ಆ ಮರಕ್ಕೆ ಹಾರ್ತದೆ, ಅಲ್ಲಿಂದ ಮತ್ತೆ ಅಲ್ಲೇ ಕೂತ್ಕೊಂಡು ಬಿಡ್ತದೆ. ನವಿಲಿಗಿಂತ ಒಂದು ಸಣ್ಣ ಗುಬ್ಬಚ್ಚಿಯೇ ಜಾಸ್ತಿ ಹಾರ್ತದೆ. ಆದರೆ ಅದಕ್ಕೆ ಆಕಾಶದಲ್ಲಿ ತುಂಬ ಎತ್ತರದಲ್ಲಿ ಹಾರ್ಲಿಕ್ಕೆ ಆಗೋದಿಲ್ಲ. ಹದ್ದು, ರಣಹದ್ದು, ಗರುಡು ಪಕ್ಷಿ ಮೊದಲಾದ್ದೆಲ್ಲ ಹಾರ್ತವೆ. ಹಾರ್ಲಿಕ್ಕೆ ಆಗದೆ ಇರುವಂಥ ಪಕ್ಷಿಗಳು ಇವೆ, ಉಷ್ಟ್ರ ಪಕ್ಷಿ ಮೊದಲಾದ ಪಕ್ಷಿಗಳು. ಇದರಿಂದೆಲ್ಲ ನಾವೇನು ತಿಳ್ಕೊಳ್ಬೇಕಂದ್ರೆ, ಜ್ಞಾನದ ಸಾಗರ, ಜ್ಞಾನ ಅನ್ನೋದು ಸಾಗರದಂತೆ, ಸಮುದ್ರದಂತೆ, ಜ್ಞಾನ ಅನ್ನೋದು ಆಕಾಶದಂತೆ. ಅದಕ್ಕೆ ಮಿತಿಯೇ ಇಲ್ಲ, ಲಿಮಿಟೇಷನ್ನೇ ಇಲ್ಲ ಅದಕ್ಕೆ. ಆದರೆ ಹಾಗೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳುವಂತಿಲ್ಲ. ನಾವು ಯಾವತ್ತೂ ಕೂಡ ನಮಗೆಷ್ಟು ಸಾಧ್ಯವೋ ಅಷ್ಟನ್ನು ತಿಳ್ಕೊಳ್ಳೇಬೇಕು. ಅಷ್ಟನ್ನು ತಿಳ್ಕೊಳ್ಳೇಬೇಕು. ಪ್ರಸಂಗ ಬಂದರೆ ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು ಕೂಡ. ಹೀಗೆ ಹಕ್ಕಿಗಳು ಅನಂತವಾದ ಆಕಾಶದಲ್ಲಿ ತಮಗೆ ಶಕ್ತಿ ಇದ್ದಷ್ಟು ಹಾರ್ತವೆ. ಅದರಂತೆ ನಾವು ಕೂಡ ನಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ನಾವು ಹೇಳಬೇಕು, ಅಷ್ಟನ್ನು ತಿಳಿಯಬೇಕು ಮತ್ತು ಅಷ್ಟನ್ನು ಹೇಳಬೇಕು ಯಾರು ಕೇಳಿದಾಗ. ಮುಂದೆ 154ನೇ ಶ್ಲೋಕ. ನಾಂತಂ ವಿದಾಮ್ಯಹಮೀ ಮುನಯಃ ಪ್ರಜೇಶಾಃ ಮಾಯಾಬಲಸ್ಯ ಪುರುಷಸ್ಯ ಕುತಃ ಪರೇಯೇ ಗಾಯನ್ ಗುಣಾನ್ ದಶಶತಾನನ ಆದಿದೇವಃ ಶೇಷೋಧುನಾಪಿ ಸಮವಸ್ಯತಿ ನಾಸ್ಯಪಾರಂ. ಇದು ಮುಂದಿನ ಶ್ಲೋಕ. ಆ ಸೂತ ಪುರಾಣಿಕರು ಆ ಋಷಿಗಳ ಜೊತೆ ಮಾತಾಡುವಾಗ ಬಂದ ಶ್ಲೋಕ ಏನಿದೆ ಅದು ಮುಗಿತಲ್ಲಿಗೆ. ಅಂಥದೇ ಒಂದು ಶ್ಲೋಕವನ್ನು ಚತುರ್ಮುಖ ಬ್ರಹ್ಮದೇವ, 4 ಮುಖದ ಬ್ರಹ್ಮದೇವ ನಾರದನಿಗೆ ಹೇಳಿದಂಥ ಮತ್ತೊಂದು ಶ್ಲೋಕ. ಸೂತ ಪುರಾಣಿಕರು ನಮ್ಗಿಂತ ದೊಡ್ಡವರು, ಆದರೆ ಚತುರ್ಮುಖನಿಗಿಂತ ಸಣ್ಣವರು. ಅವರು ಹೇಳಿದ ಮಾತಿದೆ. ಆದರೆ ಪರಮಾತ್ಮನನ್ನು ತಿಳಿದು ಈ ಸಂಸಾರದಿಂದ ಮುಕ್ತರಾಗಬೇಕಾದವರಲ್ಲಿ ಅತಿ ದೊಡ್ಡವರು ಚತುರ್ಮುಖ ಬ್ರಹ್ಮ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ ಅಂತ ಅನುವ್ಯಾಖ್ಯಾನದ ಮಾತು. ನಾವೆಲ್ಲರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಶಾಸ್ತ್ರಗಳನ್ನು ಓದಬೇಕು ಮತ್ತು ಭಗವಂತನನ್ನು ಉಪಾಸಿಸಬೇಕು. ತತ್ರ ಅಖಿಲಸ್ಯ ವಿಜ್ಞಪ್ತಿ, ಪರಮಾತ್ಮನ ಕುರಿತು ಅತಿ ಹೆಚ್ಚು ತಿಳಿಯುವ ಶಕ್ತಿ ಇರುವುದು ಚತುರ್ಮುಖ ಬ್ರಹ್ಮನಿಗೆ. ಸಮ್ಯಕ್ ಬ್ರಹ್ಮಣ ಏವಹಿ. ಹಾಗಾದ್ರೆ ಉಳಿದವ್ರು ಏನು ಮಾಡಬೇಕು? ಚತುರ್ಮುಖ ಬ್ರಹ್ಮನಷ್ಟು ನಮ್ಗೆ ತಿಳಿಲಿಕ್ಕೆ ಆಗೋದಿಲ್ಲ, ಅವನಷ್ಟು ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹೌದು. ಆದರೂ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ತಿಳಿಯುವ ಪ್ರಯತ್ನ ಮಾಡಲೇಬೇಕು. ಜಗತ್ತಿನಲ್ಲಿ ಒಂದು ಸಣ್ಣ ಲೋಟವೂ ತುಂಬುತ್ತದೆ, ಒಂದು ತಂಬಿಗೆಯೂ ತುಂಬುತ್ತದೆ, ಒಂದು ದೊಡ್ಡ ಹಂಡೆ, ಒಂದು ಟ್ಯಾಂಕು, ಒಂದು ನದಿ, ಎಲ್ಲವೂ ತುಂಬುತ್ತವೆ. ನಮ್ಮ ಪಾತ್ರ ಎಷ್ಟೋ ಅಷ್ಟನ್ನು ತುಂಬಿಸ್ಕೊಳ್ಳುವಂಥ ಪ್ರಯತ್ನ ಮನುಷ್ಯ ಯಾವತ್ತೂ ಮಾಡಬೇಕು. ನಾವು ಇನ್ನೊಬ್ರು ಯಾರನ್ನು ನೋಡಿ ಆ ಸಮುದ್ರದಷ್ಟು ನಾವು ತುಂಬೋದಿಲ್ಲ ಅಂತ ಆಲೋಚನೆ ಮಾಡಿ ನಾವು ಕೊರಗಬೇಕಾಗಿಲ್ಲ, ನಾವು ನಿರಾಶರಾಗಬೇಕಾಗಿಲ್ಲ. ನಮಗೆಷ್ಟು ಸಾಧ್ಯವೋ ಅಷ್ಟನ್ನು ನಾವು ಸಾಧನೆ ಮಾಡಲೇಬೇಕು. ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಪರಮಾತ್ಮನ ಅವನ ಶಕ್ತಿ ಮಾಯಾಬಲಸ್ಯ ಪುರುಷಸ್ಯ ಕುತಃ ಪರೇಯೇ. ಇಚ್ಛಾ ಸಾಮರ್ಥ್ಯ, ಭಗವಂತನ ಇಚ್ಛೆ ಮಾಯೆ ಅಂತ ಹೇಳ್ತಾರೆ. ಭಗವಂತನ ಮಾಯೆ ಅಂದರೆ ಭಗವಂತನ ಇಚ್ಛೆ. ಆ ಇಚ್ಛೆಯಿಂದಲೇ ಎಲ್ಲ ಕೆಲಸ ಆಗ್ತವೆ. ನಾವು ಮೊದಲು ಇಚ್ಛೆ ಮಾಡಬೇಕು. ಇಚ್ಛೆ ಮಾಡಿ ನಮ್ಮ ಇಚ್ಛೆ ನಮ್ಮ ರಟ್ಟೆ ಬಲಗಳಲ್ಲಿ
ಕೈಯಲ್ಲಿ ಅದು ಫಿಸಿಕಲ್ ಬಲವಾಗಿ, ಫಿಸಿಕಲ್ ಫೋರ್ಸ್ ಆಗಿ ಅದು ಬದಲಾವಣೆ ಹೊಂದಬೇಕು, ಆಮೇಲೆ ಕೆಲಸ ಆಗೋದು. ಭಗವಂತಂದು ಹಾಗಲ್ಲ. ಅವನೇನು ಆಲೋಚನೆ ಮಾಡ್ತಾನೆ ಆ ಆಲೋಚನೆಯಿಂದ ಯಾವತ್ತೂ ಕೂಡ ಕೆಲಸ ಆಗೇ ಆಗ್ತದೆ. ಈ ಭಗವಂತನ ಇಚ್ಛಾ ಸಾಮರ್ಥ್ಯಕ್ಕೆ ಏನು ಕೊನೆ ಅನ್ನೋದನ್ನೇ ನಾನು ಕಂಡಿಲ್ಲ. ಎಲ್ಲವನ್ನೂ ಅವನು ಇಚ್ಛೆ ಮಾಡಬಲ್ಲ, ಎಲ್ಲವನ್ನೂ ಮಾಡಬಲ್ಲ. ನನ್ನ ಎದುರಿಗೆ ಅನೇಕ ಜನ ಋಷಿಗಳು ಕೂತಿದ್ದಾರೆ, ಪ್ರಜಾಪತಿಗಳು, ದಕ್ಷ ಪ್ರಜಾಪತಿ ಮೊದಲಾದ ಪ್ರಜಾಪತಿಗಳಿದ್ದಾರೆ, ಯಾರು ಕೂಡ ಕಂಡಿಲ್ಲ. ಈ ಜೀವಾಭಿಮಾನಿಯಾದಂತಹ ಶೇಷದೇವ ಇದ್ದಾನೆ. ಶೇಷದೇವನಿಗೆ 1000 ಮುಖ ಇದೆ, ನಮಗೆ ನಿಮಗೆ ಒಂದೇ ಮುಖ ಇದೆ. ಅವನಿಗೆ 1000 ಮುಖ ಇದೆಯಲ್ಲ, 1000 ಮುಖವುಳ್ಳಂತಹ ಶೇಷ ಇದನ್ನೇನಾದರೂ ಪೂರ್ಣವಾಗಿ ಹೇಳ್ತಾನ ಅಂದ್ರೆ ಅವನಿಗೂ ಕೂಡ ಇದನ್ನು ಪೂರ್ಣವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅಂಥ ಅಗಾಧವಾದ ಶಕ್ತಿ ಇದೆ ಅವನದು. ಆದರೆ ಮನುಷ್ಯನ ಶಕ್ತಿ, ಅದು ಮನುಷ್ಯನ ಮನಸ್ಸು ಏನಿದೆ ಅದು ಇದೆಲ್ಲವನ್ನೂ ತಿಳ್ಕೊಳ್ಳಿಕ್ಕಾಗೇ ಇರೋದು. ನಾವು ಚತುರ್ಮುಖ ಬ್ರಹ್ಮನಂತೆ ಆಗಬೇಕಾಗಿಲ್ಲ, ಶೇಷನಂತೆ ಆಗಬೇಕಾಗಿಲ್ಲ, ನಾವು ಯಾರು ಇನ್ನೊಬ್ಬರಂತೆ ಆಗಬೇಕಾಗಿಲ್ಲ, ನಾವಾದರೆ ಸಾಕು. ಅದಕ್ಕಾಗಿ ಇದನ್ನು ತಿಳ್ಕೊಳ್ಳಿಕ್ಕೆ ಶಕ್ತಿ ಇದೆ ನನಗೆಷ್ಟು ಸಾಧ್ಯವೋ ಅಷ್ಟೊಂದು ತಿಳ್ಕೊಳ್ಳಿಕ್ಕೆ ಶಕ್ತಿ ಇದೆ ಅಂತ ಭಾವಿಸಬೇಕು. ನಾಹಂ ನಯೂಯಂ ಬತ ತದ್ಗತಿಂ ವಿದುಹು ನ ವಾಮದೇವ ಕಿಮುತಾಪರೇ ಸುರಾಹ ಎನ್ಮಾಯೆಯ ಮೋಹಿತ ಬುದ್ಧಯಸ್ತ್ವಿದಂ ವಿನಿರ್ಮಿತಂ ಸ್ವಾತ್ಮಸಮಂ ವಿಚಕ್ಷ್ಮಹೇ. ಅದೇ ಬ್ರಹ್ಮದೇವ ನಾರದನಿಗೆ ಹೇಳುವಂಥ ಮಾತು. ನಾನಾಗಲಿ, ನೀನಾಗಲಿ, ಶಿವನಾಗಲಿ, ಆ ಭಗವಂತನನ್ನ, ವಾಮದೇವ ಅಂದರೆ ಶಿವ, ಅವನಾಗಲಿ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಮಗೇ ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದಮೇಲೆ ಉಳಿದು ಇನ್ನೂ ಕೆಳಗೆ ಬರುವಂಥ ದೇವತೆಗಳಿಗೆ ಆತನ ಬಗ್ಗೆ ಏನು ತಿಳಿಲಿಕ್ಕೆ ಸಾಧ್ಯ ಇದೆ? ಎನ್ ಮಾಯೆಯ ಮೋಹಿತ ಬುದ್ಧೇಸ್ತ್ವಿದಂ. ಭಗವಂತ ತನ್ನ ಮಾಯೆ ಅಂದರೆ ಅವನ ಶಕ್ತಿಯನ್ನು ಈ ಜಗತ್ತಿನ ಮೇಲೆ ಎಲ್ಲ ಕಡೆ ಹರಡಿಬಿಟ್ಟಿದ್ದಾನೆ. ಅಂತ ಅವನ ಬುದ್ಧಿಯಿಂದಾಗಿ, ಅವನ ಮಾಯೆಯಿಂದಾಗಿ ನಮ್ಮೆಲ್ಲರ ಬುದ್ಧಿಗೂ ಕೂಡ ಮಂಕು ಕವಿದು ಬಿಟ್ಟಿದೆ. ಆ ಭಗವಂತನ ಮಹಿಮೆಯನ್ನ, ಅವನ ಶಕ್ತಿಯನ್ನ, ಅವನ ಸ್ವರೂಪವನ್ನ ಇದು ಹೀಗೆ ಅಂತ ನಿರ್ಧಾರ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಕೂಡ ಶಕ್ತಿ ಇಲ್ಲದಂತಾಗಿದೆ. ವಿನಿರ್ಮಿತಂ ಸ್ವಾತ್ಮಸಮಂ ವಿಚಕ್ಷ್ಮಹೆ. ಆದರೆ ಅವನ ಅನುಗ್ರಹದಿಂದ ಅವನೇ ನಮಗೆ ಒಂದು ಸ್ವಲ್ಪ ತಿಳಿಸ್ತಾನೆ. ಈ ಜಗತ್ತಿನಲ್ಲಿ ಆಗುವುದೆಲ್ಲನೂ, ಏನಾಗ್ತದೆ ಏನಾಗೋದಿಲ್ಲ ಎಲ್ಲವೂ ಅವನ ಇಚ್ಛಾಶಕ್ತಿಯಿಂದಲೇ. ಆದ್ರಿಂದ ನಮ್ಮ ಯೋಗ್ಯತಾನುಸಾರ ನಾವು ಅವನನ್ನು ಸ್ವಲ್ಪ ತಿಳಿಯಬಹುದು, ಹೇಳಬಹುದು ಕೂಡ. ವಿಚಕ್ಷ್ಮಹೆ. ನಿತ್ಯ ನಾವೆಲ್ಲ ಇಂಥ ಶ್ಲೋಕನ್ನ ಪ್ರವಚನ ಸಂದರ್ಭದಲ್ಲಿ, ಎಲ್ಲ ಸಂದರ್ಭದಲ್ಲಿ ಹೇಳ್ಕೋತಾ ಇರಬೇಕು. ಉಪರಿ ಪಶ್ಯಂತಹ ಸರ್ವಯೇವ ದರಿದ್ರತೆ ಅಧೋಧ ಪಶ್ಯತ ಕಸ್ಯ ಮಹಿಮಾ ನೋಪಚೀಯತೆ. ಮನುಷ್ಯ ತಾನು ಬಹಳ ದೊಡ್ಡವನು ಅಂತ ಎಲ್ಲರೂ ತಿಳ್ಕೊಂಡ್ಬಿಟ್ಟಿರ್ತಾರೆ. ಭಾರಿ ಶಕ್ತಿ ಇದ್ದವನು, ಭಾರಿ ಜ್ಞಾನ ಇದೆ ಅಂತ ಹೀಗೆಲ್ಲರೂ ತಿಳ್ಕೊಂಡಿರ್ತಾರೆ. ಮಹಾಭಾರತನೂ ಕೂಡ ಹಾಗೆ ಹೇಳ್ತದೆ. ಸರ್ವೋಪಿ ಮನ್ಯತೆ ಲೋಕಃ ಆತ್ಮಾನಂ ಬುದ್ಧಿಮತ್ತರಂ. ಜಗತ್ತಿನಲ್ಲಿ ಅಶ್ವತ್ಥಾಮ ಹೇಳೋ ಮಾತು. ಜಗತ್ತಿನಲ್ಲಿ ನಾನೊಬ್ಬ ದೊಡ್ಡ ಬುದ್ಧಿವಂತ ಅಂತ ಪ್ರತಿಯೊಬ್ಬರು ತಿಳ್ಕೊಂಡಿರ್ತಾನೆ. ಸರ್ವಸ್ಯ ಆತ್ಮ ಬಹುಮತಃ ಸರ್ವೋತ್ಮಾನಂ ಪ್ರಶಂಸತೆ. ತನ್ನ ಬಗ್ಗೆ ಪ್ರತಿಯೊಬ್ಬನಿಗೂ ಕೂಡ ಒಂದು ದೊಡ್ಡ ಬುದ್ಧಿ ಇರ್ತದೆ. ನಾನೊಂದು ಏನೋ ಮಹಾ ವ್ಯಕ್ತಿ, ಏನೋ ಒಂದು ವಿಶಿಷ್ಟವಾದ ಶಕ್ತಿ ಇದ್ದವನು ಅಂತ ತನ್ನ ಬಗ್ಗೆ ಸೆಲ್ಫ್ ರೆಸ್ಪೆಕ್ಟ್ ಪ್ರತಿಯೊಬ್ಬನಿಗೂ ಇರ್ತದೆ. ಬಹುಮತಃ ಅಂಥದ್ದೊಂದು ಸೆಲ್ಫ್ ರೆಸ್ಪೆಕ್ಟ್ ಇರ್ತದೆ. ಸರ್ವೋತ್ಮಾನಂ ಪ್ರಶಂಸತೆ. ತನ್ನನ್ನು ತಾನು ಪ್ರತಿಯೊಬ್ಬನು ಹೊಗಳ್ಕೋತಾನೆ. ನಿಂದಂತಿಚ ಪರಾಂ ಬುದ್ಧಿಂ. ಆದರೆ ಇನ್ನೊಬ್ಬರ ಬುದ್ಧಿಯನ್ನು ಮಾತ್ರ ಅವನು ಹೊಗಳ್ತಾನೆ, ಇನ್ನೊಬ್ಬರ ಬುದ್ಧಿಯನ್ನು ಬೈತಿರ್ತಾನೆ. ಸ್ವಾಂ ಪ್ರಶಂಸಂತಿ ಚಾಸಕರ್ತ. ಮಹಾಭಾರತದಲ್ಲಿ ಬರುವಂಥ ಮಾತು. ಮತ್ತೆ ಪುರುಷೇ ಬುದ್ಧಿ ಯಾಯಾ ಭವತಿ ಶೋಭನ ತುಷ್ಯಂತಿ ಚ ಪೃಥಕ್ ಸರ್ವೇ ಪ್ರಜ್ಞೆಯಾತೆ ಸ್ವಯಾ ಅಂತ ಅಲ್ಲೇ ಮಹಾಭಾರತದಲ್ಲಿ ಬರೋದು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದೊಂದು ಬುದ್ಧಿ ಇದೆ. ಬುದ್ಧಿ ಅಂದರೆ ಒಂದು ವಿಷಯಗಳನ್ನು ಗ್ರಾಸ್ಪ್ ಮಾಡುವಂಥ ಶಕ್ತಿ, ಕೆಪಾಸಿಟಿ. ಇನ್ನೊಂದು ಯಾವುದೋ ವಿಷಯದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ನೈಪುಣ್ಯ ಇದೆ, ಎಕ್ಸ್ಪರ್ಟೈಸ್ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಭಿನ್ನ ಪ್ರತಿಯೊಬ್ಬರಿಗೂ ಅವನದೇ ಆದ ಶಕ್ತಿ ಇದೆ, ಅವನದೇ ಆದ ಬುದ್ಧಿ ಇದೆ. ಮತ್ತೆ ಇದೊಂದು ಸ್ವಾರಸ್ಯಕರ ಸಂಗತಿ ಏನಂದ್ರೆ, ತುಷ್ಯಂತಿ ಚ ಪೃಥಕ್ ಸರ್ವೇ ಪ್ರಜ್ಞೆಯಾತೆ ಸ್ವಯಾ. ಅದ್ರ ಬಗ್ಗೆ ಅವರಿಗೆ ಆತ್ಮತೃಪ್ತಿ ಇರ್ತದೆ. ಪ್ರತಿಯೊಬ್ಬನು ಕೂಡ ನನಗೆ ಆ ವಿಷಯ ಗೊತ್ತಿಲ್ಲದೆ ಏನಾರೆ ಆಯ್ತು, ಇದು ನನಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿದೆಯಾ,
ಅಂತ ಹೀಗೆ ಪ್ರತಿಯೊಬ್ಬನಿಗೂ ಕೂಡ ಒಂದು ಆತ್ಮತೃಪ್ತಿ ಇರ್ತದೆ. ಮನುಷ್ಯನಿಗೆ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಅನ್ನೋದು ಯಾವತ್ತೂ ಕೂಡ ಒಂದು ಆರೋಗ್ಯಕರವಾದ ಭಾವನೆ, ಅದು ಇರಲೇಬೇಕಂತ. ಸೆಲ್ಫ್ ಕಾನ್ಫಿಡೆನ್ಸು ಇಲ್ಲದೆ ಹೋದರೆ, ಆತ್ಮವಿಶ್ವಾಸವೂ ಇಲ್ಲದೆ ಹೋದ್ರೆ ಒಂದು ಮುಂದುವರಿಲಿಕ್ಕಾಗೋದಿಲ್ಲ. ಆದರೆ ಆತ್ಮವಿಶ್ವಾಸ ಅನ್ನೋದು ಒಂದು ಹಂತ ದಾಟಿದರೆ ಅದು ದುರಹಂಕಾರ ಆಗಬಾರ್ದು. ಜಗತ್ತು, ನಮ್ಮ ಶರೀರದಲ್ಲಿರುವಂಥ ಎಲ್ಲ ಗುಣಗಳು ಆತ್ಮವಿಶ್ವಾಸ ಅಂತ ಅನ್ನೋದು ಡಯಾಬಿಟಿಸ್ ಇದ್ದ ಹಾಗೆ ಅಂತ ಯಾವತ್ತೂ ಆಲೋಚನೆ ಮಾಡ್ಬೋದು. ಯಾವಾಗ ಡಯಾಬಿಟಿಸ್ ಒಳಗೆ ಶರೀರದೊಳಗೆ ಪ್ರವೇಶ ಮಾಡ್ತದೆ, ಯಾವಾಗ ನಾವು ರೋಗವಾಗಿ ಕಾಡ್ತದೆ ನಮ್ಗೆ ಗೊತ್ತಾಗೋದಿಲ್ಲ. ಮತ್ತು ಅದಕ್ಕಾಗಿ ಆ ಡಯಾಬಿಟಿಸ್ನಂತೆ ಈ ದುರಹಂಕಾರ, ನಮ್ಮ ದುರಹಂಕಾರ, ನಮ್ಮ ಅಹಂಕಾರ, ನಮ್ಮ ದರ್ಪ, ಡಯಾಬಿಟಿಸ್ ಒಮ್ಮೆ ಶರೀರದ ಮೇಲೆ ಹೊಕ್ಕರೆ ಒಳಗೆ ಪ್ರವೇಶ ಮಾಡಿದರೆ ಜೀವಮಾನ ಪೂರ್ತಿ ಅದಕ್ಕೆ ಔಷಧ ತಗೋಬೇಕಲ್ಲ. ನಾವು ಅಹಂಕಾರವನ್ನು ಹೊಡೆದೋಡ್ಸೋಕ್ಕಾಗಿ ಮತ್ತೆ ಮತ್ತೆ ಔಷಧವನ್ನು ತೊಗೊಳ್ತಾನೆ ಇರಬೇಕು. ಅದು ಯಾವತ್ತೋ ಒಂದು ದಿವಸ ಔಷಧ ತೊಗೊಂಡು ನಿಲ್ಲಿಸುವಂಥದ್ದಲ್ಲ. ಅಹಂಕಾರವನ್ನು ಆತ್ಮವಿಶ್ವಾಸದ ಮಟ್ಟದಲ್ಲಿ ಇಡಬೇಕು, ಅದಕ್ಕಿಂತ ಮೇಲೆ ಹೋಗಬಾರ್ದು. ಅದಕ್ಕಿಂತ ಅದು ಕೀಳರಿಮೆ ರೂಪದಲ್ಲಿ ಕೆಳಗೂ ಬರಬಾರ್ದು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕೆಳಗೂ ಹೋಗಬಾರ್ದು, ಮೇಲೂ ಹೋಗಬಾರ್ದು. ಒಂದು ಮಟ್ಟದಲ್ಲಿ ಇರಬೇಕು ಅಂದರೆ ಅದಕ್ಕೆ ಸದಾ ಮನಸ್ಸಿಗೆ ಒಂದು ಬೋಧನೆ ಬೇಕಾಗ್ತದೆ. ಅದನ್ನೇ ಹೇಳಿದ್ದು, ಉಪರಿ ಉಪರಿ ಪಶ್ಯಂತಹ ಸರ್ವಯವ ದರಿದ್ರತೆ. ಮೇಲ್ಮೇಲೆ ನೋಡಿದರೆ ನಮ್ಗಿಂತ ಮೇಲಿನವರು ಎಷ್ಟು ಜನ ದೊಡ್ಡ ದೊಡ್ಡವರಿದ್ದಾರೆ. ಅವರನ್ನು ನೋಡಿದರೆ ನಾವ್ಯಾವ ಲೆಕ್ಕದವರು, ನಾವ್ಯಾವ ಗಿಡದ ತೊಪ್ಪಲು ಅಂತ ಪ್ರತಿಯೊಬ್ಬನಿಗೂ ಅನಿಸ್ತದೆ. ಅಧೋಧ ಪಶ್ಯತಃ ಕಸ್ಯ ಮಹಿಮಾ ನೋಪಚೀಯತೆ. ಕೆಳಗೆ ನೋಡಿದರೆ ನಮ್ಗಿಂತ ಇನ್ನೂ ಅನೇಕ ಚಿಕ್ಕವರಿದ್ದಾರೆ, ಅವ್ರನ್ನ ನೋಡಿದ್ರೆ ನಾವೇ ದೊಡ್ಡವರು ಅಂತ ಅನಿಸ್ಬಿಡ್ತದೆ. ಜಗತ್ತಿನಲ್ಲಿ ನಾನಾ ಥರದವರಿದ್ದಾರೆ. ಆದ್ರಿಂದ ನಾವು ಜ್ಞಾನಿಗಳು, ಪಂಡಿತರು ಅಂತ ಅನ್ಸ್ಕೊಂಡವರು ಕೂಡ ಸ್ವಾತ್ಮ ಸಮಂ ಪ್ರಚಕ್ಷ್ಮೆ ವಿಚಕ್ಷ್ಮೆ, ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ತಿಳಿದಿದ್ದೀವಿ, ಅಷ್ಟನ್ನು ಹೇಳ್ತೇವೆ ಅಂತ ಯಾವತ್ತೂ ಕೂಡ ಒಂದು ಎಚ್ಚರಿಕೆ ಮನುಷ್ಯನಿಗಿರಬೇಕು. ಚತುರ್ಮುಖ ಬ್ರಹ್ಮದೇವ ನಾರದನಿಗೆ ಹೇಳೋ ಮಾತು, ಯೇಷಾಂ ಸಯೇವ ಭಗವಾನ್ ದಯೇದನಂತಹ ಸರ್ವಾತ್ಮನಾಶ್ರಿತ ಪದೋ ಯದಿ ನಿರ್ವೇಲೀಕಂ ತೇವೈ ವಿದಂತ್ಯತಿತರಂತಿ ಚ ದೇವಮಾಯಾಂ ನೈಷಾಂ ಮಮಾಹಮಿತಿ ಧೀಹಿ ಶ್ವಸೃಗಾಲ ಭಕ್ಷ್ಯೆ. ಬ್ರಹ್ಮ ನಾರದನಿಗೆ ಹೇಳುವಂಥ ಮತ್ತೊಂದು ಮಾತು. ಈ ಶರೀರದಲ್ಲಿದ್ದೇವೆ ನಾವೀಗ, ನಮ್ಮನ್ನು ಕಟ್ಟಿ ಹಾಕಿರೋದು ಈ ಶರೀರ, ಪಾರ್ಥಿವ ಶರೀರ. ಈ ಪಾರ್ಥಿವ ಶರೀರವನ್ನು ಬಿಟ್ಟರೆ ನಮಗೇನೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮನ್ನು ಕಟ್ಟಿ ಹಾಕಿರೋದು ಒಂದು ಶರೀರ, ಒಂದು ಮನಸ್ಸು. ಈ ಮನಸ್ಸನ್ನು ಬಿಟ್ಟು, ಶರೀರವನ್ನು ಬಿಟ್ಟು ನಮಗೇನು ಆಲೋಚನೆ ಮಾಡಲಿಕ್ಕೂ ಆಗೋದಿಲ್ಲ, ಏನು ಕ್ರಿಯೆ ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ಶರೀರದ ಇತಿಮಿತಿ ಅಂಥದ್ದು ಅಂದರೆ, ಇದು ನಾಳೆ ಸತ್ತರೆ, ಈ ಶರೀರ ಸತ್ತರೆ ಜೀವ ಸಾಯೋದಿಲ್ಲ. ಜೀವ ಹಿಂದೆನೂ ಇತ್ತು, ಮುಂದೆನೂ ಇರ್ತದೆ. ಜೀವಕ್ಕೆ ಪುನರ್ಜನ್ಮ ಇದೆ. ಶರೀರ ಸಾಯ್ತದೆ. ಶರೀರ ಸತ್ತಾಗ ಅದನ್ನು ಒಂದು ಬೆಂಕಿಗೆ ಹಾಕಿ ಸುಡಬೇಕು. ಅದನ್ನು ಮಾಡದೆ ಹೋದರೆ, ಅದನ್ನೆಲ್ಲೋ ಬಿಸಾಕಿದರೆ ತಿಂತಾರೆ ಯಾರು ಈ ಶರೀರವನ್ನು? ನರಿ ನಾಯಿಗಳೇ ತಿಂದು ಹಾಕ್ಬೇಕು ಈ ಶರೀರವನ್ನು. ಒಂದು ಯಾವುದಾದ್ರೂ ಮರ ಸತ್ತರೆ, ಮರ ಬಾಡಿ ಹೋದರೆ ಆ ಮರದಿಂದ ಒಳ್ಳೆಯ ಪೀಠೋಪಕರಣ ಮಾಡಿ ಅದನ್ನ ಮನೆಯಲ್ಲಿ ತಂದಿಟ್ಕೋತಾರೆ. ದೇವರ ಗರ್ಭಗೃಹಕ್ಕೆ ಅದು ಹೆಬ್ಬಾಗಿಲಾಗಿ ಹೋಗ್ತದೆ. ಅದಕ್ಕೊಂದು ಪಾವಿತ್ರ್ಯ ಇರ್ತದೆ. ಶ್ರೀಗಂಧದ ಮರವೇ ಇರಲಿ, ಒಂದು ದೇವಿನ ಮರವೇ ಇರಲಿ, ಸಾಧಾರಣ ದೇವಿನ ಮರವೇ ಇರಲಿ, ಬೇವಿನ ಮರವೇ ಇರಲಿ, ಶ್ರೀಗಂಧದ ಮರವೇ ಇರಲಿ, ಆ ಮರ ಬಾಡಿದ್ರು ಕೂಡ ಅದಕ್ಕೊಂದು ಮಹತ್ವ ಇದೆ. ಮನೇಲಿ ತಂದಿಟ್ಕೋತಾರೆ. ಈ ಹ್ಯೂಮನ್ ಬಾಡಿಗೆ, ಮನುಷ್ಯ ಶರೀರ ಅಥವಾ ಯಾವುದೇ ಪ್ರಾಣಿ ಶರೀರ, ಕೆಲವು ಸರಿ ಪ್ರಾಣಿಗಳ ಶರೀರಗಳನ್ನಾದರೂ ಅದಕ್ಕೇನಾದರೂ ಉಪಚಾರಗಳು ಮಾಡಿ ಮನೆಯಲ್ಲಿ ಅಲಂಕಾರದ ರೂಪದಲ್ಲಿ ತಂದಿಟ್ಕೋತಾರೆ. ಆದರೆ ಎಲ್ಲಿ ತಂದಿಟ್ಕೋತಾರೆ? ಜಿಂಕೆ ಚರ್ಮ ಇತ್ಯಾದಿಗಳನ್ನ ಕುತ್ಕೋತಾರೆ ಅದ್ರ ಮೇಲೆ ತಂದಿಟ್ಕೊಂಡು, ಹುಲಿ ಚರ್ಮ ಇತ್ಯಾದಿ. ಮನುಷ್ಯ ಮಾತ್ರ ಒಮ್ಮೆ ಸತ್ತ ಅಂದರೆ ತೊಗೊಂಡೋಗಿ ಸುಡಬೇಕು. ತೊಗೊಂಡಾಗ ಅಲ್ಲಿ ಬಿಸಾಕಿದ್ರೆ ಅದನ್ನು ತಿನ್ನೋರು ಯಾರು ಅಂದರೆ ನಾಯಿ ನರಿಗಳು. ನಾಯಿ ನರಿಗಳನ್ನ ತಿಂದು ಖಾಲಿ ಮಾಡಬೇಕಷ್ಟೆ. ಇಂಥ ಈ ಶರೀರದ ಬಗ್ಗೆ ನಮಗೆ ಯಾಕೆ ಅಭಿಮಾನ, ಅಟ್ಯಾಚ್ಮೆಂಟ್ ಇರಬೇಕು? ಇರುವ ತನಕ ಶರೀರವನ್ನು ನೋಡ್ಕೊಳ್ಬೇಕು, ಕಾಪಾಡ್ಕೊಳ್ಬೇಕು. ಆದರೆ ಅತಿಯಾದ ಅಭಿಮಾನ ಈ ಶರೀರದ ಬಗ್ಗೆ ಸಲ್ಲದು. ಅದು ಜ್ಞಾನಿಯ ಲಕ್ಷಣ. ನಿಷ್ಕಪಟವಾದ ಬುದ್ಧಿ, ವಕ್ರ ಬುದ್ಧಿ ಇರಬಾರ್ದು, ದುಷ್ಟ ಬುದ್ಧಿ ಇರಬಾರ್ದು. ಆ ಬುದ್ಧಿಯ ಮೂಲಕ ಯಾವತ್ತು ಏನು ಕರ್ಮಗಳನ್ನು ಮಾಡ್ತಾನೆ, ಕರ್ಮಗಳನ್ನು ಮಾಡುವಾಗ ಇಂಥದೇ ಫಲ ಸಿಗಬೇಕು, ಇಂಥ ಕಾಲದಲ್ಲೇ ಸಿಗಬೇಕು, ಹೀಗೆ ಸಿಗಬೇಕು ಅಂತ ಕರ್ಮ ಮಾಡುವುದಕ್ಕಿಂತ ಮುಂಚೆ ಡಿಮ್ಯಾಂಡ್ ಮಾಡದೆ, ಆ ಥರ ನಿರೀಕ್ಷೆ ಮಾಡದೆ ಕರ್ಮ ಮಾಡ್ತಾ ಇರ್ತಾನೆ. ನಿಷ್ಕಾಮ ಕರ್ಮ ಮಾಡಬೇಕು
ಅಂತೇನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಆ ಪ್ರಕಾರ ಮಾಡ್ತಾನೆ. ಭಗವಂತನ ಪಾದಗಳನ್ನು ಯಾವತ್ತೂ ಆಶ್ರಯಿಸಿದ್ದಾನೆ. ಆವಾಗ ಭಗವಂತ ಅವನಿಗೆ ಅನುಗ್ರಹ ಮಾಡ್ತಾನೆ. ತೇವೈ ವಿದಂತಿ ಅತಿತರಾಂ ಚ ದೇವಮಾಯಾಂ ಅತಿತರಂತಿ ಚ ದೇವಮಾಯಾಂ. ಅವರು ಭಗವಂತನ ಮಾಯೆಯನ್ನು ತಿಳಿತಾರೆ, ಮತ್ತೆ ದಾಟ್ಲಿಕ್ಕೂ ಕೂಡ ಅವರು ಶಕ್ತರಾಗ್ತಾರೆ. ಗೀತೆಯಲ್ಲೂ ಅದನ್ನೇ ಹೇಳ್ತಾನೆ, ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ದೈವೀ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ನನ್ನ ಮಾಯೆ, ನನ್ನ ಇಚ್ಛಾಶಕ್ತಿ ಏನಿದೆಯಲ್ಲ, ದುರತ್ಯಯ, ಯಾರೂ ಕೂಡ ಅದನ್ನು ಅಷ್ಟು ಸುಲಭವಾಗಿ ದಾಟ್ಲಿಕ್ಕಾಗೋದಿಲ್ಲ. ನನಗೆ ಬಂದು ಶರಣಾಗತರಾದರೆ ನೀನೇ ಇದನ್ನು ಪರಿಹರಿಸಬೇಕು ಅಂತ ಮತ್ತೆ ಅವನನ್ನು ಕೇಳಿದರೆ ಆ ಮಾಯೆಯನ್ನು ನಾವು ತಿಳಿಲಿಕ್ಕೆ ಸಾಧ್ಯ ಒಂದು ಸ್ವಲ್ಪ, ಮತ್ತೆ ಆ ಸಂಸಾರವನ್ನು ನಾವು ದಾಟ್ಲಿಕ್ಕೆ ಸಾಧ್ಯ ಅಂತ ವರ್ಣನೆ ಮಾಡ್ತಾರೆ. ಚತುರ್ಮುಖಾದಿ ದೊಡ್ಡ ದೊಡ್ಡ ದೇವತೆಗಳು ಕೂಡ ಆ ಭಗವಂತನ ಅನುಗ್ರಹದಿಂದಲೇ ಈ ಸಂಸಾರವನ್ನು ದಾಟ್ಲಿಕ್ಕೆ ಸಾಧ್ಯ ಅಷ್ಟೆ. ಚತುರ್ಮುಖ ಬ್ರಹ್ಮನಂತ ದೊಡ್ಡ ದೇವತೆಯು ಕೂಡ ನಮ್ಮಂತೆ ರಕ್ತ ಮಾಂಸದಿಂದ ಹುಟ್ಟಿದ ಶರೀರ ಅಲ್ಲದೆ ಇದ್ರು ಭೌತವಾದ ಶರೀರದಲ್ಲೇ ಇದ್ದಾನೆ, ಮೆಟೀರಿಯಲ್ ಬಾಡಿಯಲ್ಲೇ ಇದ್ದಾನೆ. ಅವನು ಅದನ್ನು ದಾಟಬೇಕಾದ್ರೆ ಭಗವಂತನ ಆಶೀರ್ವಾದ ಅನುಗ್ರಹವೇ ಬೇಕು. ವೇದಾಹಮಂಗ ಪರಮಸ್ಯ ಹಿ ಯೋಗಮಾಯಾಂ ಯುಜಂ ಭವಶ್ಚ ಭಗವಾನ್ ಅಥ ದೈತ್ಯವರ್ಯ ಪತ್ನಿ ಮನೋಹ ಸಚ ಮನುಸ್ತದಪತ್ಯಭೂತಾ ಪ್ರಾಚೀನ ಬರ್ಹಿ ಋಭುರಂಗ ಉತ ಧ್ರುವಶ್ಚ. ಇದು 2ನೇ ಸ್ಕಂದದ ಮಾತು. ಚತುರ್ಮುಖ ಬ್ರಹ್ಮನೇ ನಾರದನಿಗೆ ಹೇಳೋ ಮಾತು. ಆ ಪರಮಪುರುಷ ಭಗವಂತ ಏನಿದ್ದಾನೆ ಅವನ ಸಾಮರ್ಥ್ಯವನ್ನು ನಾನು ಸ್ವಲ್ಪ ತಿಳಿದಿದ್ದೇನೆ, ಶಿವ ತಿಳಿದಿದ್ದಾನೆ ಸ್ವಲ್ಪ, ನೀವು ತಿಳಿದಿದ್ದೀರಿ. ಪ್ರಹ್ಲಾದ ಸ್ವಯಂಭೂಮನು, ಅವನ ಪತ್ನಿ ಶತರೂಪಾದೇವಿ, ಅವನ ಮಕ್ಕಳು ಮೊಮ್ಮಕ್ಕಳು ಪ್ರಾಚೀನ ಬರ್ಹಿರಾಜ, ಋಭು, ಅಂಗ ಮತ್ತು ಧ್ರುವ ಇವರೆಲ್ಲ ತಿಳಿದಿದ್ದಾರೆ. ಇಂಥ ಕೆಲವರು ತಿಳಿದಂಥವರ ಮಹಿಮೆಯನ್ನು ಅಲ್ಲಿ ತಿಳಿದಂಥವರ ಶಕ್ತಿಯನ್ನು ವರ್ಣನೆ ಮಾಡ್ತಾರೆ. ಅವರು ಈಗ ಯಾರು ಭಗವಂತನ ತಿಳಿದಿದ್ದಾರೆ ಅಂತ ನಾವು ಮೇಲಿಂದ ಮೇಲೆ ಅವ್ರದ್ದೊಂದು ಲಿಸ್ಟನ್ನು ಪಟ್ಟಿಯನ್ನು ನೋಡ್ತಾ ಇದ್ರೆ ಇಂಥವರೆಲ್ಲ ದಾಟಿದ್ದಾರೆ, ಅವರೆಲ್ಲ ನಮಗೆ ಮಾರ್ಗದರ್ಶಕರಾಗಿದ್ದಾರೆ, ನಮಗವರು ಮಾದರಿಯಾಗಿದ್ದಾರೆ, ಮಾಡೆಲ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಭರವಸೆ ಹುಟ್ಟುತ್ತದೆ. ಇಕ್ಷ್ವಾಕು ರೈಲ ಮುಚುಕುಂದ ವಿದೇಹ ಗಾಧಿ ರಘ್ವಂಬರೀಷ ಸಗರಾಹ ಗಯ ನಾಹುಷಾದ್ಯಾಹ ಮಾಂಧ ತ್ರಳರ್ಕ ಶತಧನ್ವನ ರಂತಿದೇವ ದೇವವ್ರತಾಹ ಬಲಿರಮೂರ್ತರಯೋ ದಿಲೀಪ. ಇಕ್ಷ್ವಾಕು ವಂಶದಲ್ಲಿ ಈ ಇಳೆಯ ಮಗಳಾಗಿ ಬುಧ ಮತ್ತು ಇಳ ಅವರಿಬ್ಬರ ಮಗನಾಗಿ ಪುರೂರವ ಅಂತ ಚಕ್ರವರ್ತಿ ಇದ್ದ. ಮುಚುಕುಂದ ಅಂತ ಮತ್ತೊಬ್ಬ ರಾಜ, ವಿದೇಹ ಜನಕರಾಜ, ಗಾಧಿರಾಜ, ಅವನೇ ಇಂದ್ರನ ಅವತಾರ ಆದವನು. ರಘು, ಅಂಬರೀಷ, ಸಗರ, ಗಯ, ಮತ್ತೆ ನಹುಷನ ಮಗ ಯಯಾತಿ, ಮಾಂಧಾತ, ಅಲರ್ಕರಾಜ, ಶತಧನ್ವ, ರಂತಿದೇವ, ಮತ್ತೆ ಭೀಷ್ಮ, ಬಲಿ, ಅಮೂರ್ತರಯ ಅಂತ ಒಬ್ಬ ರಾಜ, ದಿಲೀಪ, ಇವರೆಲ್ಲ ಭಗವಂತನ ತಿಳಿದಿದ್ದಾರೆ ಮತ್ತೆ ಮುಕ್ತರಾಗಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಹಿಂದಿನವರು ಕೆಲವರು ಮುಕ್ತರಾಗಿದ್ದಾರೆ, ಕೆಲವರು ಇನ್ನೂ ಮುಕ್ತನಾಗಿಲ್ಲ, ಆದರೆ ಮುಕ್ತರಾಗುವ ಹಂತಕ್ಕೆ ಅವ್ರು ಬಂದಿದ್ದಾರೆ. ಭಗವಂತನ ತಿಳಿದು ಇನ್ನೇನವರು ಮುಕ್ತಿಗೆ ಹೋಗಲೇಬೇಕಾಗಿದೆ, ಇನ್ನು ಕೆಲವು ಜನ್ಮಗಳನ್ನು ಅವರು ಸವಿಸಬೇಕಾಗಿದೆ, ಆದ್ರಿಂದ ಅವರಿಲ್ಲಿದ್ದಾರೆ ಅಂತ ಅದರ ತಾತ್ಪರ್ಯ. ಅಂಥದ್ದೇ ಮತ್ತೊಂದು ಪಟ್ಟಿಯನ್ನು ಹೇಳ್ತಾರೆ 159ನೇ ಶ್ಲೋಕದಲ್ಲಿ. ಕೊನೆಯ ಪಟ್ಟಿ ಇದೆ. ಸೌಭರ್ಯುದಂಕ ಶಿಭಿ ದೇವಲ ಪಿಪ್ಪಲಾದಾಹ ಸಾರಸ್ವತೋದ್ಭವ ಪರಾಶರ ಭೂರಿಷೇಣಾಹ ಏನ್ಯೇ ವಿಭೀಷಣ ಹನುಮದುಪೇಂದ್ರ ದತ್ತಃ ಪಾರ್ಥಾಷ್ಟಿಷೇಣ ವಿದುರ ಶ್ರುತದೇವ ಮುಖ್ಯಾಹ ಅಂತ. ಸೌಭರಿ ಋಷಿ, ಉದಂಕ ಅನ್ನುವ ಋಷಿ, ಶಿಬಿ ಚಕ್ರವರ್ತಿ, ದೇವಲಾಂತ ಋಷಿ, ಪಿಪ್ಪಲಾದ, ಸಾರಸ್ವತ, ಉದ್ಧವ ಕೃಷ್ಣನ ಸಹವರ್ತಿಯಾದವನು, ಪರಾಶರ ವೇದವ್ಯಾಸರ ತಂದೆ, ಭೂರಿಷೇಣ ವಿಭೀಷಣ ರಾಕ್ಷಸ ಸಾಮ್ರಾಜ್ಯದ ಚಕ್ರವರ್ತಿ, ಹನುಮಂತ, ಉಪೇಂದ್ರ. ಇಲ್ಲಿ ಕೆಲವರು ಹೆಸರುಗಳನ್ನು ಹೇಳ್ತಾರೆ, ಅವರೆಲ್ಲ ಭಗವಂತನ ಅವತಾರಗಳೇ ಆದರೂ ಕೂಡ ಅವರು ಇಲ್ಲಿದ್ದಾಗ ತಾವು ಆ ಥರದ ಸಾಧನೆ ಮಾಡಿ ಭಕ್ತರು ಹೇಗೆ ಸಾಧನೆ ಮಾಡಬೇಕು ಅಂತ ಮಾದರಿಯಾಗಿ ನಿಂತವರು. ಅದಕ್ಕಾಗಿ ಅವ್ರದ್ದು ಹೆಸರು ಹೇಳ್ತಾರೆ. ದತ್ತಾತ್ರೇಯ ಮೊದಲಾದವ್ರದ್ದು, ಉಪೇಂದ್ರ, ದತ್ತಾತ್ರೇಯ ಮೊದಲಾದವ್ರದೆಲ್ಲ ಉಪೇಂದ್ರ ದತ್ತ ಅಂತ. ಪಾರ್ಥ, ಅರ್ಜುನ, ಆರ್ಷಿಷೇಣ, ವಿದುರ, ಶ್ರುತದೇವ ಇವರೆಲ್ಲ ಭಗವಂತನನ್ನ ಬಲ್ಲವರು ಅಂತ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇದ್ದಾರೆ.
ಅಲ್ಲಿಗೆ 159ನೇ ಶ್ಲೋಕ ಸಮಾಪ್ತ ಆಗಿದೆ ಮತ್ತು ಇವತ್ತಿನ ಈ ಭಾಗವು ಕೂಡ ಸಮಾಪ್ತ ಆಗಿದೆ.